ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಶ್ವೇತಾ ವ್ಲಾಗ್ಸ್. ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಅಂತ ನೋಡೋಣ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಬಿಟ್ಟಿದ್ದು ಮಧ್ಯಾಹ್ನ. ಈವ್ನಿಂಗ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಬರಬೇಕಿತ್ತು, ಅವರೊಬ್ಬರು ಮಿಸ್ ಆದರು. ಏನೋ ಕೆಲಸ ಇತ್ತು ಅಂತ ಮಿಸ್ ಆದರು. ಮಿಕ್ಕಿದವರೆಲ್ಲ ಹೋಗ್ತಾ ಇದ್ದೀವಿ. ನನ್ನ ಮುದ್ದು ಮಗ, ನನ್ನ ತಂಗಿ, ಇಬ್ಬರು ತಂಗಿದಿರು, ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮ ಮಾವ ಅಲ್ಲಿ ಹಿಂದೆ ಕೂತಿದ್ದಾರೆ. ಬಟ್ ವೀಡಿಯೋಗೆ ಕವರ್ ಆಗ್ತಾಯಿಲ್ಲ. ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 1.5 ಅವರ್ ಜರ್ನಿ ಆದಮೇಲೆ ಫೈನಲಿ ರೀಚ್ ಆದ್ರಿ. ಆ್ಯಕ್ಚುಲಿ ಅಲ್ಲಿ ಬೆಟ್ಟದ ಮೇಲೆ ಕಾರ್ ಹೋಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡು ಕಾರ್ ಪಾರ್ಕ್ ಮಾಡಿ ಬರ್ತೀರಿ ಅಂತ ಹೇಳಿ ಬಿಟ್ಟೋದ್ರು. ನನ್ನ ಮುದ್ದು ಮಗ ಮಲ್ಕೊಂಬಿಟ್ಟಿದ್ದ. ಅವಳನ್ನ ನನ್ನ ಚಿಕ್ಕ ತಂಗಿ ಎತ್ಕೊಂಡು ಬರ್ತಾ ಇದ್ಲು. ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಹಿಂದೆಗಡೆ ಬರ್ತಾ ಇದ್ದಾರೆ. ಅವನು ಫುಲ್ಲು ನಿದ್ದೆ. ಕಾರಲ್ಲಿ ಎಲ್ಲನೋ ಹೋಗಬೇಕು ಅಂದರೆ ಸಾಕು, ನಿದ್ದೆ ಬಂದುಬಿಡುತ್ತೆ ಅವನಿಗೆ. ಆಮೇಲೆ ವೆಹಿಕಲ್ ಹೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಕಾರ್ ಹತ್ರ ಹೋಗಿ ಗಾಡಿ ಹತ್ಕೊಂಡು, ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಫೈನಲಿ ಬೆಟ್ಟದ ಮೇಲೆ ಕಾರಲ್ಲಿ ಹೋದ್ರಿ. ತುಂಬ ಜನ ಇದ್ದರು, ರಶ್ ಇತ್ತು. ಆ್ಯಕ್ಚುಲಿ ಈವ್ನಿಂಗ್ ಹೋದ್ರೇ ಇಷ್ಟು ರಶ್ ಇತ್ತು. ಇನ್ನೇನೋ ಮಾರ್ನಿಂಗ್ ಅಂದರೆ ಇನ್ನೂ ರಶ್ ಇರೋದು. ಮಾರ್ನಿಂಗ್ ಹೋಗಬೇಕು ಅಂದ್ಕೊಂಡ್ರಿ, ಬಟ್ ಆಗಲಿಲ್ಲ. ಹಾಗಾಗಿ ಈವ್ನಿಂಗ್ ಬಂದ್ರಿ. ಆಗಲೇ ಅಷ್ಟು ರಶ್ ಇತ್ತು. ಇನ್ನೇನು ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ ನಾವು. ನನ್ನ ಮಗ ಅಂತೂ ನಮ್ಮ ಅತ್ತೆ ಮುಂಚೆ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅವನ್ನ. ನಾವೆಲ್ಲ ಬರೋವರೆಗೂ ಈಚೆ ವೆಯ್ಟ್ ಮಾಡ್ತಿದ್ರು. ಫೈನಲಿ ರೀಚ್ ಆದ್ರಿ. ಅವನಿಗಂತೂ ಈಚೆ ಬಂದರೆ ಒಳ್ಳೆ ಖುಷಿ. ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ ಗೊತ್ತಾಯ್ತಾ? ನಾವು ಹೋಗಿರೋದು ಮಂದಾರಗಿರಿ ಹಿಲ್ಸ್ಗೆ. ತುಂಬ ಚೆನ್ನಾಗಿತ್ತು ಆ ಪ್ಲೇಸ್ ಮಾತ್ರ. ಅಲ್ಲಿರೋ ಸ್ಟ್ಯಾಚ್ಯುಗಳಾಗಲಿ, ಆ ಮರ, ಮತ್ತು ಸುತ್ತ ಬೆಟ್ಟ ಗುಡ್ಡಗಳು, ಒಳ್ಳೆ ತಂಪಾದ ಗಾಳಿ, ತುಂಬ ಚೆನ್ನಾಗಿತ್ತು ವ್ಯೂ. ಯಾರನ್ನ ಹೋಗೋದಿದ್ರೆ ಈವ್ನಿಂಗ್ ಟೈಮೇ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೆಳಗ್ಗೆನೇ ಹೋಗಬೇಕು, ಆಗಲೂ ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿದ್ದ ದಿನ ಬಂದು ಇದು ನ್ಯೂ ಇಯರ್ ವ್ಲಾಗ್ ಆಗಿರುತ್ತೆ. ಆವಾಗ ಹೋಗಿ ವೀಡಿಯೋ ಮಾಡ್ಕೊಂಡಿರೋದು, ಬಟ್ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ನಾವು ಹೋದಾಗ 5:30 ಆಗಿತ್ತು. 6 o'clock ಇಲ್ಲಿ ಮೇಲೆ ಕ್ಲೋಸ್ ಮಾಡ್ತೀನಿ ಅಂತ ಅಂದರು. ಹಾಗಾಗಿ ಫಸ್ಟು ನಾವು ಇಲ್ಲಿ ಮೇಲ್ಗಡೆ ಬಂದು ಆಮೇಲೆ ಕೆಳಗೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟು ಮೇಲೆ ಬಂದಿದ್ದೀವಿ. ಅಲ್ಲೆಲ್ಲ ಹೋಗ್ಬೋದು, ಬಟ್ ಅಲ್ಲಿ ಎಂಟ್ರಿ ಫೀಸ್ ಇರುತ್ತೆ. ನಾವೆಲ್ಲೆಲ್ಲ ಹೋಗಲಿಲ್ಲ. ಜಸ್ಟ್ ಈವ್ನಿಂಗ್ ಆಗಿತ್ತಲ್ಲ, ಪಾಪು ಬೇರೆ ಇದ್ನಲ್ಲ, ಹಾಗಾಗಿ ಇಲ್ಲೇ ನೋಡಿಕೊಂಡು 1-2 ರೌಂಡ್ ಸುತ್ತಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಲ್ಗಳ ಮೇಲೆಲ್ಲ ನಿಲ್ತಿದ್ದಾರೆ. ಕಾರ್ ಪಾರ್ಕಿಂಗಿಗೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲೇಸು. ಆ್ಯಕ್ಚುಲಿ ಇದು ಜೈನ್ ಟೆಂಪಲ್ ಅಲ್ಲ, ನಾವು ಯಾವಾಗೂ ವಿಸಿಟ್ ಮಾಡಿಲ್ಲ ಜೈನ್ ಟೆಂಪಲ್, ಬಟ್ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್. ಇಲ್ಲಿ ನನ್ನ ಸಿಸ್ಟರ್ಸ್ ಒಪಿನಿಯನ್ ತೊಗೊತಾ ಇದ್ದೀವಿ. ಯಾಕಂದರೆ ನಾವು ಯಾರೂ ಬಂದಿರಲಿಲ್ಲ ಇಲ್ಲಿ, ಫಸ್ಟ್ ಟೈಮ್ ಹೋಗಿರೋದು. ಅದಕ್ಕೆ ಎಲ್ಲರದ್ದು ಒಪಿನಿಯನ್ ತೊಗೊತಾ ಇದ್ದೀನಿ, ಹೇಗಿತ್ತು ಅಂತೆಲ್ಲ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಯಾರನ್ನ ವಿಸಿಟ್ ಮಾಡೋದಿದ್ರೆ ವಿಸಿಟ್ ಮಾಡಿ, ಚೆನ್ನಾಗಿದೆ ಟೆಂಪಲ್. ಈ ಕಡೆ ನೋಡಿದ್ರೆ ನಮ್ಮ ಅತ್ತೆ ನಮ್ಮ ಪಾಪುನ ಎತ್ಕೊಂಡು ರೌಂಡ್ ಆಗ್ತಾಯಿದ್ರು. ನಮ್ಮ ಅತ್ತೆ ಹಿಂದೆ ನಿಂತಿದ್ದಾರಲ್ಲ, ಅವರೇ ನಮ್ಮ ಮಾವ. 3 ಜನನೂ ಮತ್ತೆ ಹೋಗಿಬಿಟ್ಟು ಒಂದು ರೌಂಡ್ ಕಂಪ್ಲೀಟ್ ಮಾಡಿಕೊಂಡು ಹೋದ್ರಿ. ಇಲ್ಲಿ ನನ್ನ ಮಗ ಓಡಿ ಬರ್ತಾ ಇದ್ದ. ಹಾಗಾಗಿ ನನ್ನ ತಂಗಿ ಸ್ಲೋ ಮೋಷನ್ ವೀಡಿಯೋ ಮಾಡ್ತಾಯಿದ್ಲು. ಅವ್ರ ಡ್ಯಾಡಿ ಹತ್ರ ಓಡೋಗ್ತಾ ಇದ್ದಾನೆ. ನನ್ನ ತಂಗಿ ಕುತ್ಕೊಂಡು ವೀಡಿಯೋ ಮಾಡ್ತಿದ್ರೆ ಅವನು ಕುತ್ಕೊತಾ ಇದ್ದ. ಆಮೇಲೆ ಬಾ ಅಂತ ಎಲ್ಲರೂ ಕೂಗ್ಮೇಲೆ ಓಡೋದ ಅವ್ರ ಡ್ಯಾಡಿ ಹತ್ರ ಹೋಗಿ ಒಂದು ರೌಂಡ್ ಮುದ್ದಾಡಿಬಿಟ್ಟು ಎಲ್ಲರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ನೆಕ್ಸ್ಟು ಕೆಳಗೆ ಇಳಿತಾ ಇದ್ದೀವಿ. ನನ್ನ ಮಗ ಬಿಡ್ತಾನೇ ಇಲ್ಲ. ಅವನು ನಡಿಬೇಕು ಅಂತ ನನ್ನ ಕೈ ಮತ್ತು ನನ್ನ ಸಿಸ್ಟರ್ ಕೈನ ಇಟ್ಕೊಳ್ಳಿ ಅಂತ ಹೇಳಿ ನಡೆಸ್ತಾ ಇದ್ದೀವಿ. ಬಿದ್ದೋಗ್ಬಿಡ್ತಾನೆ ಅಂತ ಬೇರೆ ಭಯ. ನನ್ನ ತಂಗಿ ಬೇರೆ ಬೇರೆ ಥರ ಫಿಲ್ಟರ್ ಹಾಕ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದಾಳೆ, ಕ್ಯೂಟಾಗಿ ಕಾಣಿಸ್ಲಿ ಅಂತ. ಕೆಳಗೆ ಇಳಿತಾ ಇದ್ರಿ. ಚೆನ್ನಾಗಿದೆ, ರೋಡ್ ಚೆನ್ನಾಗಿ ಮಾಡಿದ್ದಾರೆ ವೆಹಿಕಲ್ಸ್ ಎಲ್ಲ ಓಡಾಡೋದಕ್ಕೆ. ಮತ್ತು ಅಲ್ಲಿ ಮತ್ತು ನದಿ ಇದೆ, ಚೆನ್ನಾಗಿದೆ ನದಿ, ಬೆಟ್ಟ ಗುಡ್ಡ, ಸರೌಂಡಿಂಗ್ಸ್ ಎಲ್ಲ ಚೆನ್ನಾಗಿದೆ ಪ್ಲೇಸು. ನೆಕ್ಸ್ಟು ಕೆಳಗೆ ಬಂದುಬಿಟ್ಟು ಗೊಮ್ಮಟೇಶ್ವರ ಸ್ಟ್ಯಾಚು ಇದೆ, ಅಲ್ಲಿಗೆ ಹೋದ್ರಿ. 7:30 ಎಲ್ಲ ಕ್ಲೋಸು ಅಂತ ಹೇಳ್ತಿದ್ರು. ಹಾಗಾಗಿ
ಬೇಗ ಬಂದ್ರಿ. ಇಲ್ಲೂ ಎಂಟ್ರಿ ಟಿಕೆಟ್ ಇದೆ ಮತ್ತು ಮೇಲೂ ಅಷ್ಟೇ ಎಂಟ್ರಿ ಟಿಕೆಟ್ ಇದೆ. ನೆಕ್ಸ್ಟು ಪಿಕಾಕ್ ಟೆಂಪಲಿಗೆ ಬಂದ್ರಿ. ಇದನ್ನು ಗುರು ಮಂದಿರ ಅಂತಲೂ ಕೂಗ್ತಾರೆ. ಚೆನ್ನಾಗಿದೆ ಪ್ಲೇಸು, ಒಳಗೂ ಚೆನ್ನಾಗಿದೆ. ಆದರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ. ಟೆಂಪಲ್ದು ಹಿಸ್ಟ್ರಿ ಎಲ್ಲ ಇದೆ ಒಳಗೆ ನೋಡೋದಕ್ಕೆ. ಚೆನ್ನಾಗಿ ಮಾಡಿದ್ದಾರೆ ಒಳಗೆಲ್ಲ, ಬಟ್ ವೀಡಿಯೋ ಮಾಡ್ಕೊಳಕ್ಕೆ ಹಲೋ ಇಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ. ಟೆಂಪಲೆಲ್ಲ ನೋಡಿಕೊಂಡು ನೆಕ್ಸ್ಟು ಈಚೆ ಬಂದ್ರಿ. ಸುಟ್ಟಿರೋ ಜೋಳ ಮಾರ್ತಾಯಿದ್ರು. ನಮಗೆಲ್ಲರಿಗೂ ಸುಟ್ಟಿರೋ ಜೋಳ ಅಂದರೆ ತುಂಬ ಇಷ್ಟ, ಹಾಗಾಗಿ ಎಲ್ಲ ಜೋಳ ತಿಂದ್ಕೊಂಡು ನೆಕ್ಸ್ಟು ಮನೆಗೆ ರಿಟರ್ನ್ ಆದ್ರಿ. ಫುಲ್ಲು ಗಾಡೀಲಂತೂ ಫುಲ್ ಡ್ಯಾನ್ಸ್ ಹಾಡಾಕೊಂಡು ಡ್ಯಾನ್ಸ್ ಆಡಿಕೊಂಡು, ನನ್ನ ಮಗಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನನ್ನ ಸಿಸ್ಟರ್ ಇಬ್ಬರೂ ಡ್ಯಾನ್ಸ್ ಆಡಿಸ್ತಾಯಿದ್ರು. ನನ್ನ ಹಸ್ಬೆಂಡು ಆಡ್ತಾಯಿದ್ರು ಡ್ಯಾನ್ಸ್ ಮಧ್ಯದಲ್ಲಿ. ಫುಲ್ಲೇ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಟ್ರಾಫಿಕ್ ಬೇರೆ ಜಾಮ್ ಆಗಿತ್ತು ಮಧ್ಯದಲ್ಲಿ, ಏನು ಮಾಡೋಕ್ಕಾಗಲ್ಲ, ಈವ್ನಿಂಗ್ ಟೈಮ್ ಅಲ್ವಾ, ಹಾಗಾಗಿ ಎಲ್ಲರೂ ಡ್ಯಾನ್ಸ್ ಆಡ್ಕೊಂಡು ಚೆನ್ನಾಗಿತ್ತು. ಡೇನ ಎಂಜಾಯ್ ಮಾಡಿದ್ರಿ. ಟ್ರಾಫಿಕ್ ಜಾಮ್ ಬೇರೆ ಲೇಟಾಗಿತ್ತು, ಹಾಗಾಗಿ ಡಿನ್ನರ್ ಮುಗಿಸ್ಕೊಂಡು ಒಂದೇ ಸತಿ ಮನೆಗೆ ಹೋಗ್ಬೋದು ಅಂತ ಹೋಟೆಲ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ನಾನ್ ವೆಜ್ ಊಟ ಮಾಡಿಕೊಂಡು ಎಲ್ಲರೂ ಮನೆ ಕಡೆ ಹೊರಟ್ರಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರನ್ನ ಹೊಸ್ದಾಗಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.